ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾರ್ಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್. ಈಗ ನಾವು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದ್ದೀವಿ. ಜನ ಎಲ್ಲರೂ ಅಂದ್ಕೊಂಡಿರ್ತಾರೆ ಇವಾಗ ಎಲ್ಲಿ ಅಂದ್ಬಿಟ್ಟು. ನಂದಿ ಹಿಲ್ಸ್ ಕಡೆ ಪಯಣ. ಬನ್ನಿ ಹೋಗ್ತಾ ಹೆಂಗಾಗುತ್ತೆ ನೋಡಿಕೊಂಡು ಹೋಗೋಣ ಬನ್ನಿ. ಎಲ್ಲಿ ಬ್ರೋ ಸ್ಟಾರ್ಟಿಂಗ್ ಎಲ್ಲ ಹೋಯ್ತು. ಬ್ರೋ ನಾವು ನೋಡಿದ್ವಾ ಆಪೋಸಿಟ್ ಸೈಡ್ ಸಣ್ಣ ಆಪೋಸಿಟ್ ಸೈಡ್ ಅಂದರೆ ಗೊತ್ತಾಯ್ತು. ಸೌಂಡಿಗೆನೆ ಹಂಗೆ ಈ ಕಡೆ. Continue on Sir M. Vishweshwaraya Institute Road for 3 kilometers. ಈಗ ಹೈವೇ ಸ್ಟ್ರೆಚ್ ಎಲ್ಲ ಬಿಟ್ಬಿಟ್ಟು ಮುಂದೆ ಹೊರಟ್ವಿ. ಮುಂದೆ ಹೈವೇ ಸ್ಟ್ರೆಚ್ಚಿಂದ ದೊಡ್ಡಬಳ್ಳಾಪುರ ರೋಡ್ ತೊಗೊಂಡು ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಚಿಲ್ಔಟ್ ಮಾಡ್ಕೊಂಡು ಹೋಗೋಣ ಆ ರೋಡ್ಗಳಲ್ಲಿ ಅಂದ್ಬಿಟ್ಟು ಆ ರೋಡಲ್ಲಿ ಚಿಲ್ಔಟ್ ಮಾಡ್ಕೊಂಡು ಬಂದಿದ್ದೀವಿ. ನೀವೇ ನೋಡ್ತೀರಾ ಮುಂದೆ ಬನ್ನಿ. ಏನೇ ಹೇಳಿ ಫ್ರೆಂಡ್ನ ಮುಂದೆ ಬಿಟ್ಬಿಟ್ಟು ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ಟು ಬೇರೆ ಗಾಡೀಲಿ ಆ ಮಜಾನೇ ಬೇರೆ ಇರುತ್ತೆ. ಆದರೆ ಸ್ಲೋಲೇ ಓವರ್ಟೇಕ್ ಮಾಡಿದ್ದು, ಬಟ್ ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್. ಫ್ರೆಂಡ್ಸ್ ಜೊತೆ ಹೋಗೋ ಮಜಾನೇ ಬೇರೆ. ನಾನು ಪ್ಲ್ಯಾನ್ ಮಾಡಿರೋದು ಇವಾಗ ನಂದಿ ಹಿಲ್ಸ್ ಮುಗಿಸ್ಕೊಂಡು ನಂದಿ ಹಿಲ್ಸಿಂದ ಈಶಾ ಫೌಂಡೇಶನ್ನು, ಅಲ್ಲಿಂದ ಬಿಗ್ ಬೇ ಅಂತ ಅಂದ್ಕೊಂಡಿದ್ದು. ಆದರೆ ಏನೇನಾಗುತ್ತೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಫಸ್ಟ್ಗೆ ಬಿಗ್ ಬೇಗೆ ಹೋಗ್ತೀವೋ ಆಮೇಲೆ ಈಶಾ ಫೌಂಡೇಶನ್ಗೆ ಹೋಗ್ತೀವೋ ನಮ್ಗೆ ಐಡಿಯಾ ಇಲ್ಲ. ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗಿ ಹೇಳ್ತೀನಿ ಮುಂದೆ ಹೋಗ್ತಾ. ಈಗ ಅಲ್ಲಿಂದ ದೊಡ್ಡಬಳ್ಳಾಪುರ ಮೈನ್ ರೋಡಿಗೆ ತೊಗೊಂಡ್ವಿ. ಅಲ್ಲಿಂದ ಸೀದಾ ಒಂದೇ ಸ್ಟ್ರೆಚ್ಚು, ಒಂದು 15 ಕಿಲೋಮೀಟರ್ಸು 10 ಕಿಲೋಮೀಟರ್ಸು ಒಳ್ಳೆ ಸ್ಟ್ರೆಚ್ ಹೊಡ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ನೀವೇ ನೋಡ್ತೀರ ಸನ್ರೈಸ್ ಆಲ್ರೆಡಿ ಆಗೋಯಿತು. ನಾವು ಸನ್ರೈಸ್ ನೋಡೋಕ್ಕಂತೂ ನಂದು ಹಿಲ್ಸಲ್ಲಿ ಆಗಲ್ಲ ಅಂದ್ಬಿಟ್ಟು ಆರಾಮಾಗೇ ಹೋಗ್ಬೇಕು ಅಂದ್ಬಿಟ್ಟು ಆರಾಮಾಗಿ ಹೋಗೋ ಕಡೆ ಆರಾಮಾಗಿ ಹೋದ್ವಿ, ಸ್ಟ್ರೆಚ್ ಹೊಡಿಯೋ ಕಡೆ ಸ್ಟ್ರೆಚ್ ಹೊಡಿದ್ವಿ. ನಾನು ಹತ್ತತ್ರ ಒಂಥರ ಕಮ್ಮಿ ಸ್ಪೀಡಾಗಿ ಹೊಡೆದಿರೋದು, ತುಂಬ ಸ್ಪೀಡ್ ಹೊಡೆದಿಲ್ಲ ನಾನು, ಹಂಗಾಗಿ ಹೇಳ್ತಾ ಇರೋದು. ಒಳ್ಳೆ ಸ್ಟ್ರೆಚ್ ಮಾತ್ರ ದೊಡ್ಡಬಳ್ಳಾಪುರ ರೋಡ್ ಆದ್ರೂ. ಅಂದರೆ ನಾವು ವಿಲೇಜ್ ರೂಟ್ ತೊಗೊಂಡ್ವಲ್ಲ, ಆ್ಯಂಬಿಯನ್ಸ್ ಚೇಂಜ್ ಆಗುತ್ತೆ ಆ ಹೈವೇಗೆ ಮತ್ತು ಇದಕ್ಕೆ. ಅದರಿಂದ ಮಾತ್ರ ಒಳ್ಳೆ ಫೀಲ್ ಸಿಗುತ್ತೆ ನಮಗಂತೂ, ರೈಡರ್ಸಿಗಂತೂ. ಇನ್ನೇನು ನಮಗೆ ಹೈವೇ ಸ್ಟ್ರೆಚ್ ಹೊಡೆದು ಬೋರ್ ಆಯಿತು ಅಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರ ರೋಡ್ ತೊಗೊಂಡು, ದೊಡ್ಡಬಳ್ಳಾಪುರ ಹಳ್ಳಿ ರೂಟಲ್ಲಿ ಮಾತ್ರ ಹೋಗೋಕ್ಕೆ ಮಸ್ತಾಗಿರುತ್ತೆ ಗುರು. ಅದಂತೂ ನಿಜ. ಯಾರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ದೊಡ್ಡಬಳ್ಳಾಪುರ ರೋಡನ್ನ ತೊಗೊಳ್ಳಿ. ಚಿಕ್ಕಬಳ್ಳಾಪುರಕ್ಕೆ ನಾವು ಹಂಗೋದ್ವಿ. ನಾವು ನಂದಿ ಹಿಲ್ಸ್ ಮುಗಿಸ್ಕೊಂಡು ದೊಡ್ಡಬಳ್ಳಾಪುರದ ರೋಡ್ ಮಾತ್ರ ಮಸ್ತಾಗಿದೆ, ಎಂಜಾಯ್ ಮಾಡ್ತಿರೋ ಪಕ್ಕ. ಅಂದ್ಕೊಂಡಿದ್ದೋ ಏನೋ ಆಗಿದ್ದೇ ಏನೋ. ಯಾಕೆ ಅಂದರೆ R15 ನಾವು ಅಂದ್ಕೊಂಡಿದ್ದೇನೆಂದರೆ ಮೈಲೇಜ್ ನಾವು ಹತ್ತತ್ರ ಏನಾದರೂ ದೊಡ್ಡಬಳ್ಳಾಪುರ ತನಕ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದು. ಆದರೆ ಅಲ್ಲಾಗಿದ್ದೇ ಬೇರೆ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಅಂದ್ಬಿಟ್ಟು. R15 ಮಾತ್ರ ಮೈಲೇಜಲ್ಲಿ, ಲುಕ್ಸಲ್ಲಿ, ಎಲ್ಲದರಲ್ಲೂ ಸೂಪರ್ ಗುರು. ಆ ಮಜಾನೇ ಬೇರೆ. ಆ ಸ್ಪೀಡು, ಕಂಟ್ರೋಲ್ ಮಾಡೋ ಗಾಡಿ ಮಜಾ ಸೂಪರ್. ಅದನ್ನು ಮೀರ್ಸೋಕ್ಕೆ ಯಾರ ಕೈಲೂ ಆಗಲ್ಲ ಗುರು. ನಾವು ಅಂದ್ಕೊಂಡಿದ್ದೇನಾಯಿತು ಅಂದರೆ ಸನ್ರೈಸು ತುಂಬ ಬೇಗನೆ ಆಗೋಯಿತು. ನಮಗೆ ಸನ್ರೈಸು ದೊಡ್ಡಬಳ್ಳಾಪುರ ರೋಡಲ್ಲೇ ಆಗೋಯಿತು. ನಾವೆಲ್ಲ ಅಲ್ಲಲ್ಲೇ ಫೋಟೋಶೂಟು ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ನೀವು ಅದನ್ನೆಲ್ಲ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ, ದಿ ಟಾರ್ಕ್ ರೈಡರ್ ಕನ್ನಡಿಗ ಅಂದ್ಬಿಟ್ಟೇ. ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ದಿ ಟಾರ್ಕ್ ರೈಡರ್ ಕನ್ನಡಿಗ ಸೇಮ್ ನೇಮೇನೆ ಅಲ್ಲೂ ಇಟ್ಟಿರೋದು. ಅದಕ್ಕೋಸ್ಕರನೇ ಅಲ್ಲೂ ಫಾಲೋ ಮಾಡಿ, ಇಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಮರಿಬೇಡಿ, ಕಮೆಂಟ್ ಮಾಡಿ. ಹಾಗೆಯೇ ಆದರೂ ಮಾತ್ರ ಈ ರೋಡು ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಒಂದು ಸತಿ ಚೆಕ್ಔಟ್ ಮಾಡಿ, ಇಲ್ಲಾಂದರೆ ಓಡಿಸಿ ನೋಡಿ. ಏನೋ ಟ್ರಾಫಿಕ್ ಎಲ್ಲ ಸಿಕ್ಕಾಬಟ್ಟೆ ಕಮ್ಮಿ ಇರುತ್ತೆ, ಹಂಗಾಗಿ ತಿಳಿಸ್ತಾರೆ ಅದಷ್ಟೇ. ಇವತ್ತು ಬೇರೆ ಭಾನುವಾರ, ನಾವು ಬೇರೆ ಲೇಟಾಗಿ ಹೋಗ್ತಾಯಿದ್ದೀವಿ. ನಾವು ನಂದಿ ಹಿಲ್ಸಲ್ಲಿ ಜನ ಸಿಕ್ಕಾಬಟ್ಟೆ ಇರ್ತಾರೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಆದರೆ ಅಲ್ಲಿ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ. ಈಗ ನಂದಿ ಹಿಲ್ಸಲ್ಲಿ ಜನ ಇದ್ದರೆ ನಾವು ಹೋಗ್ತಾ ಇರೋದು ಓನ್ಲಿ ಫಾರ್ ರೈಡು.
ಬಿಗ್ ಬೇ ಅನ್ನೋದಕ್ಕೆ ಹೋಗ್ತಾ ಇರೋದು ಕಾರಣ ಮೊನ್ನೆ ಇನ್ನು ಮೋಹನ್ ಜಯಣ್ಣ ಅನ್ನೋದು ವ್ಲಾಗ್ ನೋಡಿದ್ದೆ. ಅಲ್ಲಿ ಸೂಪರ್ ಬೈಕ್ಸು ಸೂಪರ್ ಕಾರ್ಸ್ ಎಲ್ಲ ಇರುತ್ತೆ ಅಂತ ಮಾರ್ನಿಂಗ್ ಟೈಮಲ್ಲಿ ಅಂತ ಗೊತ್ತಾಗಿದೆ. ಹಂಗಾಗಿ ಹೊರಟಿರೋದು ಅದನ್ನು ನೋಡೋಕ್ಕೋಸ್ಕರನೇ. ಅಲ್ಲಿ ಏನು ಸಿಗುತ್ತೋ ಇಲ್ವೋ ಅನ್ನೋದು ಐಡಿಯಾ ಇಲ್ಲ ನಮಗೆಲ್ಲ. ಆದರೆ ನಮಗೆ ಬೇಕಾಗಿರೋದೇನು ರೈಡ್ ಆಗಬೇಕು. ನಾವು ಹೊರಟಿರೋದು ರೈಡ್ಗೋಸ್ಕರ. ಪ್ಲೇಸು ಸುಮ್ಮನೆ ಆದರೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದು. ಆದರೆ ಅಲ್ಲಿ ಮುಂದಕ್ಕೆ ಏನೇನಾಗುತ್ತೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಹಾಗೆಲ್ಲ ಮುಗಿಸ್ಕೊಂಡು ಬಾಯ್ಸು ಒಂದೊಂದು ಗಾಡಿ ಒಬ್ಬೊಬ್ರು ಎತ್ಕೊಂಡವ್ರೆ. ಹೆಲ್ಮೆಟ್ಗಳೆಲ್ಲ ಅಲ್ಲಲ್ಲೇ ಐತೆ. ಅವ್ನು ಎತ್ಕೊಂಡು ಬರ್ತಾನೆ. ಈಗ ಯಾವ್ಯಾವ ಗಾಡಿ ಎತ್ತುತ್ತೀವೋ ನಮಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಅಂತೂ ಇಂತೂ ಅಲ್ಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ನಂದಿ ಹಿಲ್ಸ್ ರೋಡಿಗೆ ಕನೆಕ್ಟ್ ಹಾಗೆ ಬಿಟ್ವಿ. ನಂದಿ ಹಿಲ್ಸಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲೇ ಇಳಿಬೇಕಾದ್ರೆ ನೋಡಿ ಒಂದು ಸ್ಪೀಕರೆಲ್ಲ ತಂದ್ಬಿಟ್ಟು ಅವ್ನು ರೋದನೆ ಕೊಟ್ಟವನು. ಇವತ್ತು ಸಾಂಗ್ ಹಾಕಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಮಾತ್ರ ನಂದಿ ಹಿಲ್ಸಲ್ಲಿ ಜನ ಕಮ್ಮಿ ಇದ್ದರು ಭಾನುವಾರದತ್ತು. ನೀವೇ ನೋಡ್ಬೋದು ಕಾರು ಬೈಕ್ಸೆಲ್ಲ ಎಷ್ಟು ಕಮ್ಮಿ ಇದೆ ಅಂದ್ಬಿಟ್ಟು. ನೋಡಿ ಇಲ್ಲೇ ಸ್ಪೀಕರ್ ಇಷ್ಟು ದೊಡ್ಡದನ್ನು ಬ್ಯಾಗ್ ಹಾಕ್ಕೊಂಡು ಬೇರೆ ತಂದವನ್ನೇ ನಮಗೆಲ್ಲ ರೋದನೆ ಕೊಡೋಕ್ಕೋಸ್ಕರ. ಇನ್ನೇನು ಮಾಡಲಿ, ಅಲ್ಲೋಗಿ ಚಾರ್ಜ್ಗೆ ಹಾಕ್ತೀನಿ. ಎಲ್ಲೋಗಿ ಇನ್ನು ಸ್ವಲ್ಪ ದೂರ ವ್ಲಾಗ್ ಮಾಡ್ಕೊಂಡು ಆದ್ಮೇಲೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಗಂಟೆ ಹೊಡಿರಿ, ಹಂಗೆ ಗಂಟೆ ಮಿಸ್ ಮಾಡಬೇಡ್ರಿ. ನೋಟಿಫಿಕೇಶನ್ ಆನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಮುಂದಿನ ವ್ಲಾಗ್ ಮಾತ್ರ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಒಳ್ಳೆ ವ್ಲಾಗ್ ಇದೆ ನೆಕ್ಸ್ಟ್ ವ್ಲಾಗು. ಅದನ್ನು ನೀವು ಮಿಸ್ ಮಾಡಿಕೊಂಡ್ರೆ ನೀವು ವೇಸ್ಟೇ ಅದಕ್ಕೋಸ್ಕರ ಅಷ್ಟೇ.